ಒಂದು ಬೆಟ್ಟಲ್ಲಿ ಇಟ್ಟು ಕಳ್ಸೋದು ಹಾಂ, ನೋಡಿದ್ದೀರಾ? ಇದು ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ. ಮಂಡೇ ಟು ಸ್ಯಾಟರ್ಡೇ ನಾನು ಸ್ವಲ್ಪ ಆರಾಮಿಲ್ಲದೆ ಇರೋದ್ರಿಂದ ಯಾವುದೇ ವ್ಲಾಗು ಮಾಡಿಲ್ಲ. ಎದ್ದ ತಕ್ಷಣ ಪಪ್ಪಾಯ ತಿಂದೆ. ಅದಾದಮೇಲೆ ಮನೇಲೇ ಇದ್ದಿದ್ದರಿಂದ ಸ್ವಲ್ಪ ಮೊಳಕೆ ಕಾಳೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸ್ಪ್ರೌಟ್ಸ್ ತಿನ್ನೋಣ ಅಂದ್ಬಿಟ್ಟು ಅದಕ್ಕೆಲ್ಲ ಏನೇನು ಬೇಕು ರೆಡಿ ಮಾಡಿಬಿಟ್ಟು, ಸೊ ಸ್ಪ್ರೌಟ್ಸ್ ತಿಂದ್ಬಿಟ್ಟು ನಾನಿವತ್ತು ಹಾಸ್ಪಿಟಲ್ಗೆ ಹೋಗಬೇಕಿತ್ತು. 2 ಮಂತ್ಸ್ ಬ್ಯಾಕ್ ಹಾಸ್ಪಿಟಲ್ಗೆ ಹೋಗಿದ್ದೆ. ಅದಾದಮೇಲೆ ಮತ್ತೆ ಬಂದು ಚೆಕಪ್ ಮಾಡ್ಸೋಕೆ ಹೇಳಿದ್ರು. ನಾನು ಹೋಗಿರಲಿಲ್ಲ. ಮತ್ತೆ ಬ್ಲಡ್ ಟೆಸ್ಟಿಗೆ ಹೇಳಿದ್ರು. ಬ್ಲಡ್ ಟೆಸ್ಟಿಗೆ ಕೊಟ್ಟು ರಿಪೋರ್ಟ್ ಬರೋದು ಲೇಟ್ ಆಗುತ್ತೆ ಅಂದರು. ನಾನು ಹಾಗೆ ಹೋಗಿ ಜ್ಯೂಸ್ ಕುಡ್ಕೊಂಡು ಬಂದೆ. ಅದಾದಮೇಲೆ ಹೇಳಿದ್ರು ಲೋ ಬಿ ಪಿ ಆಗಿದೆ, ಟ್ಯಾಬ್ಲೆಟ್ಸ್ ತೊಗೊಳ್ಳಿ ಅಂತ. ನಾನು ಮತ್ತೆ ಬೇಕಾಗಿರೋ ಥಿಂಗ್ಸ್ ಎಲ್ಲ ತೊಗೊಂಡು ನಾನು ಅಲ್ಲಿಂದ ಹೊರಟೆ. ನಮಗೆ ಗೊತ್ತಿಲ್ಲದೆ ನಮ್ಮ ಹಿಂದೆ ನೋಡಿ ಎಷ್ಟೆಲ್ಲ ಅವತಾರಗಳಿಗಿರ್ತವೆ. ವೀಡಿಯೋ ನೋಡಿದ್ಮೇಲೆ ನನಗೂ ಗೊತ್ತಾಗಿದ್ದು. ಅದಾದಮೇಲೆ ಮನೆಗೆ ಬಂದು ಥಿಂಗ್ಸ್ ಎಲ್ಲ ಎತ್ತಿಟ್ಟೆ. ಅಲ್ಲೊಂದು ಪಪ್ಪಾಯ ಸೋಪ್ ಸಿಕ್ತು. ಎಷ್ಟು ಕ್ಯೂಟಾಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಮನೇಲೇ ಇದ್ದಿದ್ದರಿಂದ ಸ್ವಲ್ಪ ಸೊಪ್ಪೆಲ್ಲ ತೊಗೊಂಡು ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಸ್ವಲ್ಪ ಸೊಪ್ಪು ಸಾಂಬಾರು ಮಾಡಿ ಚಪಾತಿ ಮಾಡೋಣ ಅಂತ ಒಂದು ಅಂದ್ಕೊಂಡು ರೆಡಿ ಬೆಟ್ಟಲ್ಲಿ ಮಾಡಿಕೊಂಡೆ. ಇಟ್ಟು ಕಳ್ಸೋದು ನೋಡಿದ್ದೀರಾ? ಒಬ್ಬಳೇ ಇದ್ದಾಗ ಈ ಥರ ಎಂಜಾಯ್ ಮಾಡ್ಕೊಂಡು ಅಡುಗೆ ಮಾಡಿದ್ರೆ ಅಷ್ಟು ಬೇಜಾರು ಅನಿಸಲ್ಲ. ಸೊ ಈ ಥರ ಬಿಸಿ ಬಿಸಿ ಚಪಾತಿಗೆ ತುಪ್ಪ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನನಗೆ ಈ ಥರ ತಿನ್ನೋಕ್ಕೆ ತುಂಬ ಇಷ್ಟ. ಸೊ ಅದಾದಮೇಲೆ ಮಿಕ್ಕಿದ ಚಪಾತಿನ ಖಾಲಿ ಮಾಡಿದೆ. ಇದಾಗಿತ್ತು ನನ್ನ ಸ್ಯಾಟರ್ಡೇ. ಹೇಗಿತ್ತು ಅಂತ ಹೇಳಿ.